ತಪಾಸಾ ಈ ಗಾಡಿ ಆಗೋದೇ ಇಲ್ಲ. ಅದೇ ಕಷ್ಟ ಅಂತೆ ನೋಡೋಣ. ನನ್ನ ಹ್ಯಾಂಡ್ ಇಷ್ಟೇ ಅಲ್ವಾ ಇದು. ಸೊ ಈ ಗಾಡಿ ಕೊಡ್ತಿರೋದು ಸೌರೇನು ಟಿ ವಿ ಎಸ್ ನೀವು ಬೇಕು ಅಂದರೆ ಇನ್ ಕೇಸ್ ನೀವು ಗಾಡಿ ತಂದಿಲ್ಲ ಅಂದರೆ ಈ ಗಾಡೀಲಿ ಆಗಿಲ್ಲ ನೆಕ್ಸ್ಟ್ ಟೈಮ್ ಬೇರೆ ಗಾಡಿ. ಅಪ್ಪಿ ಎಲ್ಲಿಗೆ ಇವತ್ತು ಪಯಣ? ಗೈಸ್ ಇವತ್ತು ನಮ್ಮದು DL ಟೆಸ್ಟು. ಸೊ ಅದಕ್ಕೆ ಹೋಯ್ತಾ ಇದ್ದೀವಿ ಪೀಣ್ಯ ಟ್ರ್ಯಾಕ್ಗೆ. ಬೆಳಗ್ಗೆನೇ ಎದ್ದು ನೆನ್ನೆ ಬಂದಿದ್ದೇನೋ ನಾವು ಊರಿಂದ ಎಲ್ಲ ಮುಗಿಸ್ಕೊಂಡು ಇವತ್ತು ಪೀಣ್ಯಾಗ ಹೋಯ್ತಾ ಇದ್ದೀವಿ. ಎಲ್ಲರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಫಸ್ಟು ರೈಟ್ ಟರ್ನ್ ಮಾಡಬೇಕಂತೆ. ಅದಕ್ಕೆ ನಾನು ರೈಟ್ ತಿರುಗ್ಬಿಟ್ಟು ಆಮೇಲೆ ಯೂ ಟರ್ನ್ ಹಾಕ್ತೀನಿ. ಹಿಂಗೂ ಹೋಗ್ಬೋದು, ಬಟ್ ಮೈನ್ ರೋಡಲ್ಲೇ ಹೋಗ್ಬಿಡೋಣ ಅಂತ. ಹೆಂಗೆ ಅಂದರೆ ಇಷ್ಟು ವರ್ಷವೂ ಬರೀ ಎಲ್ಲೆಲ್ಲಿ ಮಾಡಿಸು ಎಕ್ಸ್ಪೈರಿ ಮಾಡ್ಕೊ, ಎಲ್ಲೆಲ್ಲಿ ಮಾಡಿಸು ಎಕ್ಸ್ಪೈರಿ ಮಾಡ್ಕೊ, ಇದೇ ಆಗ್ಬಿಟ್ಟಿತ್ತು. ಈ ಸರಿ ಅಂತೂ ಫಿಕ್ಸ್ ಮಾಡ್ಕೊಂಬಿಟ್ಟು ಆಗೋದಾಗ್ಬಿಡ್ಲಿ, ಎಲ್ಲೆಲ್ಲೋ DL ಒಂದೇ ಸರಿ ಮಾಡಿಸೇ ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಹೋಯ್ತಾ ಇದ್ದೀವಿ ಗಾಯ್ಸ್ ಎಲ್ಲೆಲ್ಲಿಗೆ ಹೋಗ್ಬಿಟ್ಟಲ್ಲಿ ಗಾಡಿ ಓಡ್ಸೋಕ್ಕೆ. ಪ್ರಾಕ್ಟಿಕಲ್ ಎಕ್ಸಾಮ್ ಎಷ್ಟು ವರ್ಷ ಆದಮೇಲೆ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ. ಒಂಥರ ಅವಾಗೆಲ್ಲ ಅಷ್ಟು ಭಯ ಅಂತಲೇ ಇರಲಿಲ್ಲ. ಇವಾಗ ನೋಡ್ರಿ ಇದು ಏನಕ್ಕೆ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಬೇಕು. ಮೊದಲೇ ನಮ್ಮ ಗಾಡಿ ಕಷ್ಟ ಅಂತ ಅಂತಾರೆ ಜನ ಎಲ್ಲ. R15 ಅದು ಟರ್ನಿಂಗ್ ರೇಡಿಯಸ್ ಕಡಿಮೆ ಅಲ್ಲ, ನಮ್ಮ ಗಾಡಿಗಳಲ್ಲಿ ಟರ್ನಿಂಗ್ ರೇಡಿಯಸ್ಸೇ ಇಲ್ಲ. ಫುಲ್ಲು ಲೀನ್ ಮಾಡಬೇಕು. ಹ್ಯಾಂಡ್ಲಲ್ಲಿ ಎಷ್ಟಂತ ಟರ್ನ್ ಮಾಡೋಕ್ಕಾಗುತ್ತೆ ಅಲ್ಲಿ, ಅದು ಬೇರೆ ಏಟೆಲ್ಲ ತಿರುಗಬೇಕಂತಲ್ಲ. ನನಗೆ ಐಡಿಯಾ ಇಲ್ಲ. ಸೇಮ್ ಅದೇನೆ ಫುಲ್ಲು ರಿಸರ್ಚ್ ಅಂತ ಮಾಡಿದ್ದೀನಿ. ಪೀಣ್ಯ ಟ್ರ್ಯಾಕು. ಸೊ ಗೈಸ್ ನಿಮಗೆ ಹೇಗಿತ್ತು ಪೀಣ್ಯ ಟ್ರ್ಯಾಕ್? ಯಾರಾದರೂ ಪೀಣ್ಯ ಟ್ರ್ಯಾಕಲ್ಲಿ ಮಾಡಿಸಿರೋರಿದ್ದರೆ ಯಾವ ಗಾಡೀಲಿ ಮಾಡಿದ್ರಿ ಆ್ಯಂಡ್ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿಬಿಡಿ. ಆ್ಯಂಡ್ ಗೈಸ್ ಅಲ್ಲಿ ಅದು ಆಪ್ಷನ್ ಇದೆಯಂತೆ, ಅವ್ರದ್ದೇ ಗಾಡಿ ಇರುತ್ತಂತೆ, ಅದನ್ನು ತೊಗೊಂಡು ನಾವು ಹೋಗ್ಬೋದಂತೆ. ಅಥವಾ ನಮ್ಮ ಗಾಡಿಲೂ ನಾವು ಅಲ್ಲಿ ಡ್ರೈವ್ ಮಾಡ್ಬೋದಂತೆ. ಸೊ ನಾನು ನಮ್ಮ ಗಾಡಿಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದಕ್ಕೆ ಅಂತ ಬೇರೆ ಎಲ್ಬೋರ್ಡ್ ಸ್ಟಿಕ್ಕರ್ ಹಾಕಬೇಕಂತೆ, ಮ್ಯಾಂಡೇಟ್ರಿ. ಈಗ ನೀವು ನಿಮ್ಮದು ಗಾಡಿ ಸ್ವಂತದ್ದು ಏನಾದರೂ ತೊಗೊಂಡು ಹೋಗ್ತಿದ್ರೆ ಗಾಡಿಗೆ ಆ್ಯಕ್ಚುಲಿ ಅದೇ ಗೈಸ್ ಶೋರೂಮಿಂದ ಹೆಂಗೆ ಬಂದಿರುತ್ತೆ ಅದೇ ಕಂಡೀಷನಲ್ಲಿರಬೇಕು. ಮಿರರ್ಗಳಿರಬೇಕು, ಆ್ಯಂಡ್ ಸೈಲೆನ್ಸರ್ ಎಲ್ಲ ಮಾಡಿಫಿಕೇಷನ್ ಆಗಿರಬಾರ್ದು, ಇಂಡಿಕೇಟರ್ಗಳಿರಬೇಕು, ಎಲ್ಲ ಪಾರ್ಟ್ಗಳು ಪರ್ಫೆಕ್ಟಾಗಿರಬೇಕು. ಆವಾಗಲೇ ನೀವು ಅಲ್ಲಿ ಎಲಿಜಿಬಲ್ ನಿಮ್ಮ ಗಾಡಿ ಡ್ರೈವ್ ಮಾಡೋಕ್ಕೆ. ಇಲ್ಲ ಅಂದರೆ ನೀವು ಅವ್ರದ್ದೇನೋ 100 ರೂಪೀಸ್ ಅಂತಪ್ಪ ಅವ್ರದ್ದೇ ಗಾಡಿ ಏನಿದೆ ಅಂತೆ, ಅದನ್ನು ತೊಗೊಂಡು ಹೋಗ್ಬೋದಂತೆ. ಆ್ಯಂಡ್ ಟ್ರ್ಯಾಕಲ್ಲಿ ನಮಗೆ ಕ್ಯಾಮ್ರಾ ಸೆಟಪ್ಪಲ್ಲಿ ಬಿಟ್ಟರೆ ಕ್ಯಾಮ್ರಾ ಸೆಟಪ್ಪಲ್ಲಿ ಮಾಡ್ತೀನಿ. ಇಲ್ಲ ಅಂದರೆ ಕ್ಯಾಮ್ರಾನ ತೆಗೆದಿಟ್ಬಿಟ್ಟು ಟ್ರ್ಯಾಕಿಗೆ ಹೋಗ್ತೀನಿ. ನಮ್ಮ ಗಾಡಿ ಬಿತ್ತು ಗಾಯ್ಸ್ ಎಲ್ಬೋರ್ಡು. ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಫಸ್ಟ್ ಅವ್ರ ಹತ್ರ ಫೋಟೋ ಇಟ್ಕೋಬೇಕಾಗುತ್ತೆ. ಅದನ್ನು ಡಾಕ್ಯುಮೆಂಟ್ಸ್ ಏನಿದೆ ಕಲೆಕ್ಟ್ ಮಾಡಿಕೊಂಡು ಹೋಗಿ ಅಲ್ಲಿ ಫೋಟೋ ಇಟ್ಕೊಂಡ್ಬಿಡ್ರಿ 20 ರೂಪೀಸ್ ಕೊಟ್ಟು. ಇಲ್ಲಾಂದರೆ ನಿಮ್ಗೆ ಗೊತ್ತಿಲ್ಲದ ನೀವು ಸುಮ್ಮನೆ ನಂತರ ವೆಯ್ಟ್ ಮಾಡಿದ್ರಿ ಅಂದರೆ 1 ಅವರ್ ವೇಸ್ಟ್ ಆಗ್ಬಿಡುತ್ತೆ. ನಾವು 1 ಅವರ್ ಸುಮ್ಮನೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಸುಮ್ಮನೆ ವೇಟ್ ಮಾಡ್ತಾಯಿದ್ವಿ. ಐಡಿಯಾ ಇದಿಲ್ವಲ್ಲ ನಮಗೆ ಫೋಟೋ ತೆಗಿಸ್ಬೇಕು. ಸೊ ಈ ಗಾಡಿ ಕೊಡ್ತಿರೋದು ಸೌರೇನು TVS ನೀವು ಬೇಕು ಅಂದರೆ ಇನ್ ಕೇಸ್ ನೀವು ಗಾಡಿ ತಂದಿಲ್ಲ ಅಂದರೆ ಆಲ್ ದ ಬೆಸ್ಟ್. ಫ್ರೆಂಡ್ ಅಂದರೆ ಗೈಸ್ ಇಲ್ಲಿ ಒಂದು 3 ಜನ ಅಲ್ಲಿ ಮಾತಾಡ್ತಾನೆ ಒಂದು 4 ಜನ ಫ್ರೆಂಡ್ಸ್ ಆಗ್ತಿದ್ವಿ. ಅಷ್ಟು ಟೈಮ್ ಸಿಗ್ತೀವಿ ನಮ್ಗಲ್ಲಿ ಫೋಟೋ ಇಟ್ಕೊಳ್ಳೋದಾದ್ರಲ್ಲಿ. ಆಲ್ ದಿ ಬೆಸ್ಟ್ ಬ್ರೋ. ಮುಗಿಸ್ಕೊಂಬಂದ್ರ ನಿಮ್ದು ಆಗೋ ತಪಾಸಾ? ಅದೇ ಯಾವ್ದು ನಿಮ್ದು? ನಾನು ಬರ್ಸ್ಬಿಟ್ಟಿದ್ದೀನಿ ಇದನ್ನ ಆಲ್ರೆಡಿ ಬರ್ಸ್ಬಿಟ್ಟಿದ್ದೀನಿ. ಕಷ್ಟ ಅಂತೀರಾ? ಆಗದ ಬಿಡಿ, ಇದಲ್ಲೇ ಮಾಡ್ಬಿಡೋಣ ಈ ಸರಿ.
ಕಷ್ಟ ಅಂತೆ, ನೋಡೋಣ. ನನ್ನ ಹ್ಯಾಂಡ್ ಇಷ್ಟೇ ಅಲ್ವಾ ಇದು. ಓಕೆ ಪಿ ಬಾಯ್. ಈ ಗಾಡೀಲಿ ಆಗಿಲ್ಲ, ನೆಕ್ಸ್ಟ್ ಟೈಮ್ ಬೇರೆ ಗಾಡಿ ಮಾಡ್ತೀನಿ. ಬಟ್ ಆದರೂ ಒಂದು ಆಪ್ಷನ್ ಅಂತ, ಆಪ್ಷನ್ ಇಟ್ಕೋಬಾರ್ದು ಅಂತೀಯ. ಹೋಗೋಣ ಬೇರೆ ನೋಡ್ರಿ, ಮಾಡ್ಬೋದು ಗಾಯ್ಸ್. ಇಲ್ಲಿವರೆಗೂ ಆರಾಮಾಗಿ ಮಾಡ್ಬೋದು. ನಮ್ಮ ಅಂಕಲ್ ಬರಲಿ, ನಮ್ಮ ಅಂಕಲ್ ಬಂದ್ರು ಗೈಸ್, ಆರಾಮಾಗಿ ಮಾಡ್ಬೋದು. ಇಲ್ಲಿವರೆಗೂ ಪೀಸ್ 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 ಪೀಸ್. ಅಣ್ಣ ಬರ್ರಿ, ಹಿಂಗೆ ಬರ್ರಿ 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 ಗಾಯ್ಸ್. ಫುಲ್ಲು ಖುಷಿ, ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. R15 ಬರೋರೆಲ್ಲ ತಲೆನೇ ಕೆತ್ಕೊಬಿಡ್ರಿ, ಯಾರೇನಾದ್ರು ಹೇಳ್ರಿ, ನೀವಂತೂ ಆರಾಮಾಗಿ ಮಾಡ್ತೀರಾ. ವಿಡಿಯೋಲಿ ಸ್ವಲ್ಪ ಕಡೆ ವಿಡಿಯೋ ತುಂಬ ಹೈ ಎಕ್ಸ್ಪೋಜರ್ ಆಗ್ಬಿಟ್ಟಿತ್ತು. ಯಾಕೆಂದರೆ ನೆನ್ನೆ ನಾವು ಊರಿಂದ ಬಂದಿದ್ದರಿಂದ ಕರೆಕ್ಟಾಗಿ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆನೇ ಎದ್ದುಬಿಟ್ಟು DL ಟ್ರ್ಯಾಕಿಗೆ ಹೋಗಿರೋದ್ರಿಂದ ಅದು ನೋಡ್ಕೊಂಡಿಲ್ಲ ಅದನ್ನು. ಅದಕ್ಕೇ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇತ್ತು. ಅದಕ್ಕೆ ಎಷ್ಟು ಬೇಕು ಅಷ್ಟು ಕ್ಲಿಪ್ಸ್ನ ಮಾತ್ರ ಯೂಸ್ ಮಾಡಿದ್ದೀನಿ. ಹೆಂಗೆ ಅಂದರೆ DL ಟೆಸ್ಟ್ ಈಸಿಯಾಗಿರುತ್ತೆ ಗೈಸ್, ಆರಾಮಾಗಿ ಮಾಡ್ಬೋದು. R15 ಆಗಲ್ಲ, ಕಷ್ಟ, ಟರ್ನಿಂಗ್ ರೇಡಿಯಸ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ತುಂಬ ಜನ ಹೇಳಿದರು, ಆ್ಯಂಡ್ ನನಗೂ ಡೈರೆಕ್ಟಾಗಿ ಕೂಡ ಅಲ್ಲಿ ಒಂದು 2-3 ಜನ ಹೇಳಿದ್ರು R15 ಆಗಲ್ಲ ಅಂತ ಎಲ್ಲ. ಸೊ ಏನಂದರೆ ಗಾಡಿ ಆ್ಯಂಡ್ ನಮ್ಮ ಬಾಡಿ ಎರಡೂ ಒಳ್ಳೆ ರಿದಮಲ್ಲಿ ಕನೆಕ್ಟ್ ಆಗಿದ್ದಾಗ ಆರಾಮಾಗಿ ಎಲ್ಲ ಮಾಡ್ಬೋದು. ನನಗಂತೂ ಅಲ್ಲಿ ಹೆಂಗೆ ಅಂದರೆ 0.1% ಕೂಡ ಕಷ್ಟ ಅನಿಸಿಲ್ಲ, ಈಸಿಯಾಗಿ ಟರ್ನ್ ಮಾಡಿದ್ದಾಯಿತು. ಆ್ಯಂಡ್ 8 ಮುಗಿಸಿ ಎಂಡ್ ಆಗಬೇಕಾದ್ರೆ ಒಂದು ಯೂ ಟರ್ನ್ ಹಾಕ್ತೀವಿ. ಸೊ ಆ ಎಂಡಲ್ಲಿ ಮಾತ್ರ ಒಂದು ಸ್ವಲ್ಪ ಲಾಂಗಾಗಿ ಹೇಳ್ಕೊಬೇಕಾಗತ್ತೆ ಅಷ್ಟೇ. ಅದೊಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಯಾಕೆ ಅಂದರೆ ಈ ಗಾಡಿದು ಟರ್ನಿಂಗ್ ರೇಡಿಯಸ್ ಎಲ್ಲ ತುಂಬ ಕಡಿಮೆ ಅಲ್ವಾ. ಸೊ ಅಲ್ಲೊಂಚೂರು ಲಾಂಗಾಗಿ ಲಾರಿ ಎಳ್ದಂಗೆ ಎಳೆದುಬಿಟ್ರೆ ಪೀಸಾಗಿ ಮುಗಿಸ್ಬೋದು ಗೈಸ್. ಆ್ಯಂಡ್ ನಾವು ಗಾಡಿನ ಹ್ಯಾಂಡ್ಲಲ್ಲಿ ಏನಂತಾರೆ ಕಂಟ್ರೋಲ್ ಮಾಡೋದಕ್ಕಿಂತ ಈ ನಮ್ಮ ಲೋವರ್ ಬಾಡಿಲಿ ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ಇನ್ನೂ ಈಸಿ ಇರುತ್ತೆ. ಹೆಂಗೆ ಅಂದರೆ ಮೂಮೆಂಟ್ ಮಾಡೋಕ್ಕೆಲ್ಲ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ಇವ್ರದ್ದೇ 100 ರೂಪೀಸ್ ಕೊಟ್ಟರೆ ಇವರೇ ಗಾಡಿ ಕೂಡ ಕೊಡ್ತಾರೆ, TVS ವಿಕ್ಟರು. ಸೊ ಅದು ಹೇಗಿದೆ ಅಂತೆಲ್ಲ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಬಟ್ ಅಲ್ಲಿ ಗಾಡಿ ಸ್ಟಾರ್ಟಾಗಿ ಮುಂದೆನೇ ಹೋಗಲಿಲ್ಲ ಸ್ವಲ್ಪ ಸರಿ, ಅದನ್ನೊಂದು ನೋಡಿದೆ. ಆ್ಯಂಡ್ ನೀವೇನಾದರೂ ನಿಮ್ಮ ಗಾಡಿನೇ ತರ್ತೀರಾ ಅಂದರೆ ನಿಮ್ಮ ಗಾಡಿದು ಏನು ಶೋರೂಮ್ ಕಂಡೀಷನಾಗಿ ಗಾಡಿ ಬಂದಿರುತ್ತಲ್ಲ ಸೇಮ್ ಅದೇ ಕಂಡೀಷನಲ್ಲಿ ಇರಬೇಕು. ಮಿರರು, ಸ್ಟಾಕ್ ಎಕ್ಸಾಸ್ಟು, ಇಂಡಿಕೇಟರೆಲ್ಲ ವರ್ಕ್ ಆಗಿರಬೇಕು, ಇನ್ಶೂರೆನ್ಸ್ ಇರಬೇಕು, ಎಮಿಷನ್ ಟೆಸ್ಟ್ ಇರಬೇಕು, ಗಾಡಿದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು. ಇವೆಲ್ಲ ಇದ್ದರೆ ನೀವು ನಿಮ್ಮ ಗಾಡಿನ ತೊಗೊಂಬಂದು ಸೀದಾ ನಿಮ್ಮ ಗಾಡಿಲೇ ಟೆಸ್ಟ್ನ ಕೊಡ್ಬೋದು ಇಲ್ಲಿ. ಆ್ಯಂಡ್ ನೀವು ಎಂಟ್ರಿ ಆದಮೇಲೆ ಅದೇ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ನ ಅವರೇನೆ ಎಲ್ಬೋರ್ಡ್ದು ಸ್ಟಿಕ್ಕರ್ನ ಅಂಟಿಸ್ತಾರೆ ಗಾಡಿಗೆ. ಸೊ ಅದಕ್ಕೊಂದು 20 ರೂಪೀಸ್ ಆಗುತ್ತೆ. ಆಮೇಲೆ ನೀವು ಫೋಟೋ ಇಡ್ಸ್ಕೋಬೇಕಾಗತ್ತೆ, ಅದೇ ಸೈನು ಡಿಜಿಟಲ್ ಸಿಗ್ನೇಚರ್ ಮಾಡಿ ಒಂದು ಫೋಟೋ ಕ್ಲಿಕ್ ಮಾಡ್ತಾರೆ, ಅದಕ್ಕೊಂದು 20 ರೂಪೀಸ್. ಸೊ 40 ರೂಪೀಸಲ್ಲಿ ಪೇ ಮಾಡಬೇಕಾಗತ್ತೆ. ಅದನ್ನು ಮುಗಿಸಿ ನೀವು ಸೀದಾ ಟ್ರ್ಯಾಕಲ್ಲಿ ಡ್ರೈವ್ ಮಾಡ್ತೀರಾ ಗಾಡಿನ. ಸೊ ಟ್ರ್ಯಾಕಲ್ಲಿ ಹೇಗಂದರೆ ಕಾಲನ್ನ ಕೆಳಗೆ ಹಿಡ್ದಿರ ಲೈಕ್ ಒಂದೇ ಸ್ಟ್ರೆಚ್ಚಲ್ಲಿ 8ನ ಕಂಪ್ಲೀಟ್ ಮಾಡಿ ಎಕ್ಸಿಟ್ ಆಗಬೇಕಾಗತ್ತೆ. ಸೊ ಅದೊಂದು ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಮುಗೀತಷ್ಟೇ, ನೀವು ಪಾಸ್. ನೀವು ಕಾಲು ಕೆಳಗೆ ಹಿಡ್ದಿರ 8ನ ಕಂಪ್ಲೀಟ್ ಮಾಡಿದ್ರೆ ನೀವು ಪಾಸ್ ಅಷ್ಟೇ. ಸೀದಾ ಏನು ನಿಮ್ಗೇನು ಡಾಕ್ಯುಮೆಂಟ್ಸ್ ಏನು ಕೊಡೋಲ್ಲ, ನೀವು ಪಾಸ್ ಅಂತ ಒಂದು 5-2 ಮಿನಿಟ್ಸ್ ಏನಾದ್ರು ವೆಯ್ಟ್ ಮಾಡಿದ್ರೆ ನೀವು ಪಾಸ್ ಅಂತ ಹೇಳ್ತಾರೆ. ಇಲ್ಲ ನೀವೇನಾದರೂ ಕಾಲು ಕೆಳಗಿಟ್ಟಿದ್ರೆ ಅದೇನು ಪ್ರೊಸೀಜರ್ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ನೀವು ಪಾಸ್ ಆದರೆ ನಿಮ್ಗೆ ಸೀದಾ ಕಳಿಸ್ತಾರೆ ಮನೆಗೆ ಹೋಗ್ರಿ ಅಂತ. ಆ್ಯಂಡ್ 2 ಡೇಸಲ್ಲಿ ನಿಮಗೆ ಡಿಜಿಲಾಕರಲ್ಲಿ ಅದು ಡಾಕ್ಯುಮೆಂಟ್ಸ್ನ ನಾವು ಡೌನ್ಲೋಡ್ ಮಾಡ್ಕೊಬೋದಂತೆ. ಆ್ಯಂಡ್ 1 ಮಂತಲ್ಲಿ DL ನಮ್ಮ ಕೈಗೆ ಬಂದು ಸೇರುತ್ತೆ. ಇದು ಇವತ್ತಿನ ಅಪ್ಡೇಟು ಗೈಸ್. ಆ್ಯಂಡ್ ನೀವು ಯಾವ ಗಾಡೀಲಿ DL ಟ್ರ್ಯಾಕಲ್ಲಿ ಡ್ರೈವ್ ಮಾಡಿ ಪಾಸ್ ಆದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಸಿಗೋಣ. ಬಾಯ್.